ಹೆಲೋ ಗಾಯ್ಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ SR ಲೆವೆಲ್ ಯಾವ ತರ ವರ್ಕ್ ಮಾಡ್ತು, ಅದೇ ರೀತಿ ನಾವು ಯಾವ ತರ ಎಂಟ್ರಿ ತಗೊಂಡ್ವಿ, ಎಲ್ಲಿ ನಮ್ಮ ಎಂಟ್ರಿನ ಅವಾಯ್ಡ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಇದರಲ್ಲೂ ಕಲಿಯುವಂತ ವಿಷಯಗಳು ಸಾಕಷ್ಟು ಇರ್ತವೆ. ಓಕೆನಾ. ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಮಾರ್ಕೆಟ್ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು. ಅವಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈ ಝೋನ್ ಮತ್ತೆ ಈ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಕೂಡ ಇದ್ರ ಒಳಗಡೆ ಓಪನ್ ಆಗಿದೆ, ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟಿದೆ. ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ರಿಟ್ರೇಸ್ಮೆಂಟ್ ತಗೊಂಡು ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ ಅಂದಿದ್ದೆ. ಬಟ್ ಇವತ್ತು ಮಾರ್ಕೆಟ್ ಏನ್ ಮಾಡ್ತು ನೋಡಿ, ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಇದಕ್ಕಿಂತ ಸ್ವಲ್ಪ ಮೇಲೆನೆ ಒಂದು ರಿವರ್ಸಲ್ ತಗೊಂತು. ಓಕೆನಾ, ಒಂದು ರಿಟ್ರೇಸ್ಮೆಂಟ್ ತರ ಬಂತು, ಬಟ್ ಆದ್ರೆ ಇಲ್ಲಿವರೆಗೂ ಬಂದಿಲ್ಲ. ರಿವರ್ಸಲ್ ತಗೊಂತು. ನಾನು ಯಾವುದೇ ರೀತಿಯಲ್ಲಿ ಎಂಟ್ರಿನ ತಗೊಂಡಿಲ್ಲ. ಯಾವಾಗ ನೋಡಿ ಮೇಲೆ ಹೋಗಿ ನಮ್ಮ ಎಕ್ಸಾಕ್ಟ್ ಆಗಿ ಏನು ರೆಡ್ ಝೋನ್ ನ ನೋಡಿ ಇಲ್ಲಿ ಟಚ್ ಮಾಡಿ ಕೆಳಗಡೆ ಬಂತು. ಸೊ ನಾನು ಅವಾಗ ಏನ್ ಮಾಡಿದೆ, ಕೆಳಗಡೆ ಬಂದು ಈ ಒಂದು ಕ್ಯಾಂಡಲ್ ಯಾವಾಗ ಫಾರ್ಮ್ ಆಯ್ತಲ್ವಾ, ಸೊ ನನಗೆ ಕನ್ಫರ್ಮ್ ಆಯ್ತು. ಯಾಕೆ ಅಂದ್ರೆ ನೋಡಿ, ಇಲ್ಲಿಂದ ಒಂದು ಶಾರ್ಟ್ ಟೈಮ್ ಫಾಲ್ ಆಗಿದೆ. ಫಾಲ್ ಆದ್ಮೇಲೆ ಬೈಯರ್ಸ್ ಬೈ ಮಾಡಿ ಮಾರ್ಕೆಟ್ ನ ಮೇಲೆ ಕ್ಲೋಸ್ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಏನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಬರ್ತಿದ್ದಂಗೆ ನಾನೊಂದು ಎಂಟ್ರಿ ತಗೊಂಡೆ. ಈ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದೆ, ಎಂಟ್ರಿ ತಗೊಂಡೆ. ನನಗೆ ಕನ್ಫರ್ಮ್ ಗೊತ್ತಿತ್ತು ಮತ್ತೆ ಅಗೇನ್ ಈ ಲೆವೆಲ್ ವರೆಗೂ ಬಂದೇ ಬರುತ್ತೆ ಅಂತ. ಸೊ ನನ್ನ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೆ. ಅಂದ್ರೆ 1:1 ಇತ್ತು ಇವತ್ತು ನನ್ನ ಒಂದು ಟ್ರೇಡ್ ಪ್ಲಾನ್. ಅಂದ್ರೆ ಬಂದ್ರೆ ನನಗೆ ಒಂದು ಅರೌಂಡ್ 20 ರೂಪಾಯಿ ಬರೋದು, ಹೋದ್ರೆ ನನಗೆ ಅರೌಂಡ್ 20 ರೂಪಾಯಿ ಹೋಗೋದು ಇವತ್ತು. ಆ ತರ ಇತ್ತು. ಸೊ ಅದಕ್ಕೆ ನಾನೊಂದು ರಿಸ್ಕಿ ಟ್ರೇಡ್ ಆಗಿತ್ತು. ಹಾಗೆ ನಾನು ಇದನ್ನ ಯಾರಿಗೂ ನಾನು ಮಾಡಿ ಅಂತ ನಾನು ರೆಕಮೆಂಡ್ ಮಾಡಲ್ಲ, ಯಾಕೆ ಅಂದ್ರೆ ಹೈ ರಿಸ್ಕ್ ಇರುತ್ತೆ. ಸೊ ಬಟ್ ತಗೊಂಡು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟೆ. ಆರಾಮಾಗಿ ನನ್ನ ಟಾರ್ಗೆಟ್ ಹಿಟ್ ಆಯ್ತು. ನಾನೇನ್ ಮಾಡಿದೆ, ಒಂದು 30 ಪಾಯಿಂಟ್ಸ್ ಗೆ ನಾನು ಎಕ್ಸಿಟ್ ಆದೆ. 30 ಪಾಯಿಂಟ್ಸ್ ನಾನು ಆಪ್ಷನ್ ಅಲ್ಲಿ ಕ್ಯಾಪ್ಚರ್ ಮಾಡಿದೆ. ಜಸ್ಟ್ ಒಂದು 50 ಕ್ವಾಂಟಿಟಿ ನಾನು ಬೈ ಮಾಡಿದ್ದೆ. 1500 ರೂಪೀಸ್ ಇವತ್ತು ನನಗೆ ಒಂದು ಪ್ರಾಫಿಟ್ ಆಯ್ತು. ಓಕೆನಾ. ಸೊ ನೋಡಿ, ನೀವು ಇಲ್ಲಿ ಇಷ್ಟು ದೊಡ್ಡ ಮೂವ್ ಅಲ್ಲೇ ನೀವು 30 ಮಾಡಿದ್ರ ಅಂತ ನೀವು ಅನ್ಕೋಬಹುದು. ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಅರೌಂಡ್ ಒಂದು 60 ಪಾಯಿಂಟ್ ಮೂವ್ಮೆಂಟ್ ಇದೆ. ಸೊ ನಿಮಗೆ ಈ ನಾನು ಕ್ಯಾಂಡಲ್ ಚಿಕ್ಕದ್ ಮಾಡೋದ್ರಿಂದ ಗೊತ್ತಾಗ್ತಾ ಇಲ್ಲ. ನಾನು ಯಾಕೆ ಚಿಕ್ಕದ್ ಮಾಡಿದೀನಿ ಅಂದ್ರೆ, ಏನಾದ್ರು ದೊಡ್ಡದು ಮಾಡಿದ್ರೆ ನಮ್ಗೆ ಈ ಲೆವೆಲ್ಸ್ ಎಲ್ಲ ಈ ನಮ್ಮ ಸ್ಕ್ರೀನ್ ಗಿನ್ನ ಆಚೆ ಹೋಗ್ಬಿಡುತ್ತೆ. ಯಾಕೆಂದ್ರೆ ಇವಾಗ ಮೂವ್ಮೆಂಟ್ ಆಗ್ತಿರೋ ಪ್ರತಿಯೊಂದು ಕ್ಯಾಂಡಲ್ 50-60 ಪಾಯಿಂಟ್ ಮಿನಿಮಮ್ ಮೂವ್ ಆಗ್ತಿದೆ. ಈ ಕ್ಯಾಂಡಲ್ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು 100 ಪಾಯಿಂಟ್ ಹೋಗ್ಬಿಟ್ಟಿದೆ. ಸೊ ಮಾರ್ಕೆಟ್ ವಾಲಟೈಲ್ ಇರೋದ್ರಿಂದ ಸೊ ಈ ತರ ಒಂದು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆನಾ. ಸೊ ಟ್ರೇಡ್ ಮಾಡೋದು ಕೂಡ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು ಈ ತರ ಒಂದು ಸಿಚುವೇಶನ್ ಅಲ್ಲಿ. ಸೊ ಅದಾದ್ಮೇಲೆ ನೋಡಿ, ಇಲ್ಲಿಂದ ನಮ್ಮ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿತು. ಸೊ ಇಲ್ಲೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂತ ಅಂದಿದ್ದೆ. ಬಟ್ ನೋಡಿ, ಬ್ರೇಕ್ಔಟ್ ಕೊಡ್ತು, ಬಟ್ ಇಲ್ಲೆಲ್ಲೂ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ. ನಿಧಾನಕ್ಕೆ ಹಾಗೆ ಮೇಲೆ ಎಕ್ಸಾಕ್ಟ್ ಆಗಿ ನಮ್ಮ ಲೆವೆಲ್ ಏನಿದೆಯಲ್ವಾ ಅಲ್ಲಿಗೆ ಹೋಯ್ತು. ಓಕೆನಾ. ನಾನು ಇಲ್ಲಿ ಯಾವುದೇ ರೀತಿ ಒಂದು ಎಂಟ್ರಿ ತಗೊಂಡಿಲ್ಲ. ಇಲ್ಲಿ ನಾವು ಮೇನ್ ಆಗಿ ಏನ್ ನೋಡ್ಬೇಕು ಅಂದ್ರೆ, ನಮ್ಗೆ ಇವತ್ತು ರಿಟ್ರೇಸ್ಮೆಂಟ್ ಬಂದು ಒಂದು ಟ್ರೇಡ್ ಕೊಟ್ಟಿಲ್ಲ ಅಂದ್ರೂ ಬಟ್ ಇಲ್ಲಿ ಎಲ್ಲ ಕಡೆ ನಮ್ಮ ಲೆವೆಲ್ಸ್ ನೋಡಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಈ ಝೋನ್ ಮತ್ತೆ ಈ ಝೋನ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಿದ್ದೆ. ನೋಡಿ, ಇಲ್ಲೇ ಮಾರ್ಕೆಟ್ ಕೂಡ ಓಪನ್ ಆಗಿದೆ. ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಈ ಒಂದು ಪೊಸಿಷನ್ ಅಲ್ಲಿ ಇತ್ತು ಬ್ಯಾಂಕ್ ನಿಫ್ಟಿ. ಓಕೆನಾ. ಅದಾದ್ಮೇಲೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ನಾನು ಏನ್ ಹೇಳಿದ್ದೆ, ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಬಂತು ಅಂದ್ರೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ಒಂದು ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂದಿದ್ದೆ. ಬಟ್ ಇಲ್ಲಿ ಬ್ರೇಕ್ಔಟ್ ಆಯ್ತು ನೋಡಿ, ಒಂದು ರಿಟ್ರೇಸ್ಮೆಂಟ್ ಬಂತು. ಸೇಮ್ ನಿಫ್ಟಿ ತರ ಈ ಲೆವೆಲ್ ವರೆಗೂ ಬಂದಿಲ್ಲ. ಇಲ್ಲೇನೆ ಒಂದು ರಿವರ್ಸಲ್ ತಗೊಂಡು ನಮ್ಮ ಟಾರ್ಗೆಟ್ ನೇ ಹಿಟ್ ಮಾಡ್ತೀವಿ ಇವತ್ತು ಅಲ್ವಾ. ಹಾಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮ್ಗೆ ಯಾವುದೇ ರೀತಿ ಟ್ರೇಡ್ ಸಿಕ್ಕಿಲ್ಲ ಅಂದ್ರೂ ನಮ್ಮ ಲೆವೆಲ್ಸ್ ಗಳು ನೋಡಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಎವ್ರಿ ಮೂಮೆಂಟ್ ಅಲ್ಲಿ ನೋಡಿ ಇದೇ ಲೆವೆಲ್ ಅಲ್ಲೇ ಓಪನ್ ಆಗಿದೆ. ಓಪನ್ ಆಗಿ ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ಸ್ವಲ್ಪ ಕೆಳಗಡೆ ಬಂದಿದೆ. ಮತ್ತೆ ಬ್ರೇಕ್ಔಟ್ ಕೊಟ್ಟ ಮೇಲೂ ನಮ್ಮ ಈ ರೆಡ್ ಝೋನ್ ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಎಂಡ್ ಆಫ್ ದಿ ಡೇ ವರ್ಗು ಒಂದು ಕ್ಲೋಸ್ ಕೊಟ್ಟಿದೆ. ಸೊ ರಿಸ್ಕಿ ಟ್ರೇಡ್ ತಗೊಳ್ಳೋರು ಎಂಟ್ರಿ ಆಗ್ಬೋದಿತ್ತು. ಸೊ ಇಲ್ಲೊಂದು ಎಂಟ್ರಿ ಆಗ್ಬೋದಿತ್ತು, ಇಲ್ಲಿ ಮಿಸ್ ಆದ್ರೆ ಇಲ್ಲಿ ಎಂಟ್ರಿ ಆಗ್ಬೋದಿತ್ತು. ಬಟ್ ನಾವೇನಂದ್ರೆ ಸ್ಟಾಪ್ ಲಾಸ್ ದೊಡ್ಡದಿದೆ ಅಂದ್ರೆ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ. ಯಾಕೆ ಅಂದ್ರೆ ನಾವು ಒಂದು ಸೇಫ್ ಟ್ರೇಡ್ ನ ಪ್ಲಾನ್ ಮಾಡೋದು. ಓಕೆನಾ. ಇವತ್ತು ನಮಗೆ ಟ್ರೇಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಆದ್ರೆ ನಾವು ದೊಡ್ಡ ಲಾಸ್ ಮಾಡ್ಕೊಳಕ್ ಹೋಗಲ್ಲ. ಸೊ ಇದು ಒಂದು ನಮ್ಮ ರೂಲ್. ಓಕೆನಾ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಲೈವ್ ಮಾರ್ಕೆಟ್ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಸಾಕಷ್ಟು ಕಲಿಯುವಂತ ವಿಷಯಗಳು ನೋಡಬಹುದು. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.